ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಫಸ್ಟ್ ಪಿ ಯು ಸಿ ಅಕೌಂಟೆನ್ಸಿ ಸಬ್ಜೆಕ್ಟ್ನಲ್ಲಿ ನಿಮ್ಮ ಮಿಡ್ ಟರ್ಮ್ ಮಾಡೆಲ್ ಕ್ವಶನ್ ಪೇಪರ್ ಸೊಲ್ಯೂಷನ್ ಮಾಡಿಸ್ತಾ ಇದ್ದೀನಿ. ಅದರಲ್ಲಿ 6 ಮಾರ್ಕ್ಸ್ಗೆ ಕೇಳಿರುವಂಥ ಪೆಟ್ಟಿ ಕ್ಯಾಶ್ ಬುಕ್ಕನ್ನು ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ. ನೋಡಿ, 6 ಮಾರ್ಕ್ಸಿಗೆ ಒಂದು ಅಕೌಂಟಿಂಗ್ ಈಕ್ವೇಷನ್ ಕ್ವಶನ್ ಕೊಟ್ಟಿದ್ದಾರೆ, ಇನ್ನೊಂದು ಕ್ಲಾಸಿಫಿಕೇಷನ್ ಆಫ್ ಅಕೌಂಟ್ಸ್ ಕೊಟ್ಟಿದ್ದಾರೆ. ಕ್ಲಾಸಿಫಿಕೇಷನ್ ಆಫ್ ಅಕೌಂಟ್ಸ್ ಹೇಗೆ ಮಾಡಬೇಕು ಅನ್ನೋದನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ದೆನ್ ಸಿಂಪಲ್ ಕ್ಯಾಶ್ ಬುಕ್ ಕೇಳಿದರೆ ಸಿಂಪಲ್ ಕ್ಯಾಶ್ ಬುಕ್ ಕೂಡ ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇದೆ, ನೋಡ್ಕೊಳ್ಳಿ. ದೆನ್ ಪೆಟ್ಟಿ ಕ್ಯಾಶ್ ಬುಕ್ ಹೇಗೆ ಮಾಡಬೇಕು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ತುಂಬಾ ಈಸಿ. ಈ ಮೂರನ್ನು ನೀವು ಅಟೆಂಡ್ ಮಾಡಿದ್ರು ಆಯಿತು. ಟೋಟಲ್ ಆಗಿ 3 ಕ್ವಶನನ್ನು ಅಟೆಂಡ್ ಮಾಡಬೇಕು. ಒಂದು ಕ್ಲಾಸಿಫಿಕೇಷನ್ ಆಫ್ ಅಕೌಂಟ್ಸ್, ಒಂದು ಸಿಂಪಲ್ ಕ್ಯಾಶ್ ಬುಕ್, ಒಂದು ಪೆಟ್ಟಿ ಕ್ಯಾಶ್ ಬುಕ್ಕನ್ನು ಅಟೆಂಡ್ ಮಾಡಿದ್ರೆ ಆಯಿತು. ಪೆಟ್ಟಿ ಕ್ಯಾಶ್ ಬುಕ್ ಅಂತಂದರೆ ಸಣ್ಣ ಸಣ್ಣ ಎಕ್ಸ್ಪೆನ್ಸಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಈ ಇನ್ಫಾರ್ಮೇಷನನ್ನು ನೋಡಿಕೊಂಡು ನೀವು ಪೆಟ್ಟಿ ಕ್ಯಾಶ್ ಬುಕ್ ಮಾಡಬೇಕಾಗತ್ತೆ. ಫಸ್ಟು ನೀವು ಕೊಟ್ಟಿರೋಂಥ ಎಕ್ಸ್ಪೆನ್ಸಸ್ ಯಾವ್ಯಾವ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ ನೋಡೋಣ. ಪೇಯ್ಡ್ ಕಾರ್ಟೇಜ್ ಕೊಟ್ಟಿದ್ದಾರೆ, ಪೋಸ್ಟೇಜ್ ಕೊಟ್ಟಿದ್ದಾರೆ, ರಿಫ್ರೆಶ್ಮೆಂಟ್ ಟು ಕಸ್ಟಮರ್ಸ್ ಕೊಟ್ಟಿದ್ದಾರೆ, ಕೊರಿಯರ್ ಚಾರ್ಜಸ್ ಕೊಟ್ಟಿದ್ದಾರೆ, ಪೆನ್, ಪೆನ್ಸಿಲ್, ರಬ್ಬರ್ ಕೊಟ್ಟಿದ್ದಾರೆ. ಸೊ ಕೊಟ್ಟಿರುವಂಥ ಎಕ್ಸ್ಪೆನ್ಸಸ್ ಯಾವ ಕ್ಯಾಟಗರಿ ಅಂಡರಲ್ಲಿ ಬರುತ್ತೆ ಅನ್ನೋದನ್ನು ಫಸ್ಟ್ ನೀವು ಐಡೆಂಟಿಫೈ ಮಾಡಬೇಕು. ಕಾರ್ಟೇಜ್ ಅಂತ ಕೊಟ್ಟಿದ್ದಾರೆ. ಕಾರ್ಟೇಜ್ ಅಂತಂದರೆ ರೈಲ್ವೆ ಸ್ಟೇಷನಿಂದ ಗೂಡ್ಸನ್ನು ನಿಮ್ಮ ಶಾಪಿಗೆ ತರಬೇಕಾದ್ರೆ ಆಗುವಂಥ ಖರ್ಚನ್ನು ಕಾರ್ಟೇಜ್ ಅಂತ ಕರಿತೀವಿ. ಅದನ್ನು ನಾವು ಕಾರ್ಟೇಜ್ ಮತ್ತು ಕ್ಯಾರೇಜ್ ಅಂತೇಳಿ ಹೆಡ್ಡಿಂಗ್ ಹಾಕ್ಕೊಂಡು ಅದರ ಅಂಡರಲ್ಲಿ ಬರೀಬೇಕಾಗತ್ತೆ. ದೆನ್ ಪೋಸ್ಟೇಜ್ ಆ್ಯಂಡ್ ಟೆಲಿಗ್ರಾಮ್ ಅಂಡರಲ್ಲಿ ಬರೀಬೇಕಾಗತ್ತೆ. ಕೊರಿಯರ್ ಚಾರ್ಜಸ್ಸನ್ನು ಅದನ್ನು ಕೂಡ ಪೋಸ್ಟೇಜ್ ಆ್ಯಂಡ್ ಟೆಲಿಗ್ರಾಮ್ ಅಂಡರಲ್ಲಿ ಬರೀಬೇಕಾಗತ್ತೆ. ಪೆನ್, ಪೆನ್ಸಿಲ್, ರಬ್ಬರನ್ನು ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಅಂಡರಲ್ಲಿ ಬರ್ಕೊಳ್ಬೇಕಾಗತ್ತೆ. ಯಾವುದಕ್ಕೂ ಬರದೇ ಇರುವಂಥದ್ದು ನೋಡಿ, ಇಲ್ಲಿ ಒಂದಷ್ಟು ಹೆಡ್ಡಿಂಗ್ ಹಾಕಿದ್ದೀನಿ. ಯಾವ ಕ್ಯಾಟಗರಿಗೂ ಬರದೇ ಇರುವಂಥ ಎಕ್ಸ್ಪೆನ್ಸಸ್ಸನ್ನು ಸನ್ಡ್ರಿ ಎಕ್ಸ್ಪೆನ್ಸಸ್ ಅಥವಾ ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಅಂಡರಲ್ಲಿ ನೀವು ಬರೀಬೇಕಾಗತ್ತೆ. ಈಗ ರಿಫ್ರೆಶ್ಮೆಂಟ್ ಟು ಕಸ್ಟಮರ್ಸನ್ನು ನೀವು ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಅಥವಾ ಸನ್ಡ್ರಿ ಎಕ್ಸ್ಪೆನ್ಸಸ್ ಅಂಡರಲ್ಲಿ ಬರ್ಕೊಳ್ಬೇಕಾಗತ್ತೆ. ಈಗ ಅನಾಲಿಸಿಸ್ ಆಫ್ ಪೇಮೆಂಟ್ನಲ್ಲಿ ನೀವು 4 ಕಾಲಮ್ ಹಾಕಬೇಕು. ಒಂದು ಕ್ಯಾರೇಜ್ ಆ್ಯಂಡ್ ಕಾರ್ಟೇಜ್, ಇನ್ನೊಂದು ಪೋಸ್ಟೇಜ್ ಆ್ಯಂಡ್ ಟೆಲಿಗ್ರಾಮ್, ನೆಕ್ಸ್ಟ್ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ, ನೆಕ್ಸ್ಟ್ ಸನ್ಡ್ರಿ ಎಕ್ಸ್ಪೆನ್ಸಸ್. ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಕಾಲಮ್ ಹಾಕೊಳ್ಳೋದು ಬೇಡ. ಏನಕ್ಕೆ ಅಂದರೆ ಆಟೋ ಫೇರ್, ಬಸ್ ಫೇರ್, ಟ್ಯಾಕ್ಸಿ ಚಾರ್ಜಸ್ ಯಾವುದೂ ಕೂಡ ಕ್ವಶನಲ್ಲಿ ಕೊಡಲಿಲ್ಲ. ತುಂಬಾ ಈಸಿ. ನೋಡಿ, ಫಸ್ಟು ಕೊಟ್ಟಿರೋಂಥ ಇನ್ಫಾರ್ಮೇಷನ್ ನೋಡ್ಕೊಳ್ಳೋಣ. ಪ್ರಿಪೇರ್ ಎ ಪೆಟ್ಟಿ ಕ್ಯಾಶ್ ಬುಕ್ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್. ದ ಇಂಪ್ರೆಸ್ಡ್ ಅಮೌಂಟ್ ಈಸ್ ₹500 ಅಂತ ಕೊಟ್ಟಿದ್ದಾರೆ. ಇಂಪ್ರೆಸ್ಡ್ ಅಮೌಂಟ್ ಅಂತಂದರೆ ನಾವು ರಿಸೀವ್ ಮಾಡ್ತಿರೋಂಥ ಅಮೌಂಟು ₹500 ಅಂತೆ. ಎಲ್ಲ ಪ್ರಾಬ್ಲಮ್ನಲ್ಲಿ ಫಸ್ಟ್ ನಾವು ರಿಸೀವ್ ಮಾಡಿರುವಂಥ ಅಮೌಂಟನ್ನು ಬರೀಬೇಕು. ರಿಸೀವ್ ಮಾಡ್ತಿರೋವಂಥ ಅಮೌಂಟ್ 500 ಕೊಟ್ಟಿದ್ದಾರೆ. ಜನವರಿ ಮಂತ್ ಕೊಟ್ಟಿದ್ದಾರೆ. ನನ್ನ ಡೇಟಲ್ಲಿ Jan 1 ಅಂತ ಬರ್ಕೊಂಡು ಟು ಕ್ಯಾಶ್ ಅಕೌಂಟ್ ಅಂತ ಬರ್ಕೊಳ್ತಾ ಇದ್ದೀನಿ. ಒಂದು ವೇಳೆ ರಿಸೀವ್ಡ್ ಚೆಕ್ ಅಂತ ಏನಾದರೂ ಕೊಟ್ಟಿದ್ರೆ ಟು ಬ್ಯಾಂಕ್ ಅಕೌಂಟ್ ಅಂತ ಬರೀಬೇಕಿತ್ತು. ರಿಸೀವ್ ಮಾಡ್ತಿರುವಂಥ ಅಮೌಂಟ್ ಎಷ್ಟು? 500 ಅಮೌಂಟ್ ರಿಸೀವ್ ಮಾಡ್ತಾ ಇದ್ದೀವಿ. ಪೇಮೆಂಟ್ ಕಾಲಮ್ನಲ್ಲಿ ಎಕ್ಸ್ಪೆನ್ಸಸ್ಸಿನ ಕಾಲಮಲ್ಲಿ ನಿಲ್ ಬರೆದ್ರಾಯಿತು. ದೆನ್ ಈಗ ಕೊಟ್ಟಿರುವಂಥ ಎಕ್ಸ್ಪೆನ್ಸಸ್ ಯಾವ್ಯಾವ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ? ಕಾರ್ಟೇಜ್ ಕೊಟ್ಟಿದ್ದಾರೆ. ನಾನಿಲ್ಲಿ ಹಾಗಾಗಿ ಅನಾಲಿಸಿಸ್ ಆಫ್ ಪೇಮೆಂಟ್ನಲ್ಲಿ ಕಾರ್ಟೇಜ್ ಅಂತ ಹಾಕ್ಕೊಂಡಿದ್ದೀನಿ. ಪೋಸ್ಟೇಜ್ ಕೊಟ್ಟಿದ್ದಾರೆ, ಸೊ ಪೋಸ್ಟೇಜ್ ಆ್ಯಂಡ್ ಟೆಲಿಗ್ರಾಮ್ ಹೆಡ್ಡಿಂಗ್ ಹಾಕಿದ್ದೀನಿ. ದೆನ್ ಕೊರಿಯರ್ ಚಾರ್ಜಸ್ ಕೊಟ್ಟಿದ್ದಾರೆ. ದೆನ್ ಪೆನ್, ಪೆನ್ಸಿಲ್ ಕೊಟ್ಟಿರೋದ್ರಿಂದ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಅಂತ ಹೆಡ್ಡಿಂಗ್ ಹಾಕ್ಕೊಂಡಿದ್ದೀನಿ. ದೆನ್ ಎಲ್ಲ ಪ್ರಾಬ್ಲಮ್ನಲ್ಲಿ ಸನ್ಡ್ರಿ ಎಕ್ಸ್ಪೆನ್ಸಸ್ ಅಥವಾ ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಕಾಲಮ್ ಬಂದೇ ಬರುತ್ತೆ. ಈ ಲೆಡ್ಜರ್ ಅಕೌಂಟ್ ಕಾಲಮಿಗೆ ಯಾವಾಗ ಬರೀಬೇಕು ಅಂತಂದರೆ, ಒಬ್ಬ ಇಂಡಿವಿಜುವಲ್ ಪರ್ಸನ್ಗೆ ಅಂದರೆ ಸಿಂಗಲ್ ಪರ್ಸನ್ಗೆ ಪೇಮೆಂಟ್ ಟು ಮಿಸ್ಟರ್ ಎಕ್ಸ್, ಪೇಯ್ಡ್ ಟು ಮಿಸ್ಟರ್ ವೈ, ಪೇಯ್ಡ್ ಟು ಆಕಾಶ್, ಇಂಡಿವಿಜುವಲ್ ಪರ್ಸನ್ಗೆ ಪೇಮೆಂಟ್ ಮಾಡ್ತಾ ಇದ್ದರೆ ನೀವು ಲೆಡ್ಜರ್ ಅಕೌಂಟ್ ಕಾಲಮಲ್ಲಿ ಬರೀಬೇಕಾಗತ್ತೆ. ಆ ಥರದ್ದು ಯಾವುದೇ ಎಂಟ್ರಿ ಕ್ವಶನಲ್ಲಿ ಕೊಡಲಿಲ್ಲ. ಸೊ ಲೆಡ್ಜರ್ ಅಕೌಂಟ್ ಕಾಲಮಿಗೆ ಯಾವ ಎಂಟ್ರಿನೂ ಬರಲ್ಲ. ದೆನ್ ಏನೇನು ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ ಎಲ್ಲ ಎಕ್ಸ್ಪೆನ್ಸಸ್ಸನ್ನು ನೀವು ಫಸ್ಟ್ ನೋಡಿ. ಪೇಯ್ಡ್ ಕಾರ್ಟೇಜ್ ಅಂತ ಕೊಟ್ಟಿದ್ದಾರೆ, ಬೈ ಕಾರ್ಟೇಜ್ ಅಂತ ಬರೆದ್ರೆ ಆಯಿತು. ನೆಕ್ಸ್ಟ್ ಬೈ ಪೋಸ್ಟೇಜ್, ಬೈ ರಿಫ್ರೆಶ್ಮೆಂಟ್ ಟು ಕಸ್ಟಮರ್ಸ್, ಬೈ ಕೊರಿಯರ್ ಚಾರ್ಜಸ್, ಬೈ ಪೆನ್, ಪೆನ್ಸಿಲ್, ರಬ್ಬರ್. ಅಮೌಂಟನ್ನು ಯಾವ ಕಾಲಮಲ್ಲಿ ಬರೀಬೇಕು ಅಂತ ನೀವು ನೋಡ್ಕೊಂಡು ಬರೆದ್ರೆ ಆಯ್ತು ಅಷ್ಟೇ. ಫಸ್ಟ್ ಕೊಟ್ಟಿರೋಂಥ ಡೇಟ್ ನೋಡೋಣ. Jan 1 ಕೊಟ್ಟಿದ್ದಾರೆ. Jan 1ಗೆ ಪೇಯ್ಡ್ ಕಾರ್ಟೇಜ್ ಅಂತ ಕೊಟ್ಟಿದ್ದಾರೆ. ನೀವು ಇಲ್ಲಿ ಪರ್ಟಿಕ್ಯುಲರ್ಸ್ ಅಂಡರಲ್ಲಿ ಬೈ ಕಾರ್ಟೇಜ್ ಅಕೌಂಟ್ ಅಂತ ಬರೆದ್ರೆ ಆಯಿತು. ಬೈ ಕಾರ್ಟೇಜ್ ಅಕೌಂಟ್ ಎಷ್ಟು ಪೇಮೆಂಟ್ ಮಾಡ್ತಾ ಇದ್ದಾರೆ? ₹60 ಪೇಮೆಂಟ್ ಮಾಡ್ತಾ ಇದ್ದಾರೆ. ಅದನ್ನು ಕಾರ್ಟೇಜ್ ಕಾಲಮಲ್ಲೇ ಬರೆದ್ರೆ ಆಯಿತು. ಕ್ಯಾರೇಜ್, ಕಾರ್ಟೇಜ್, ಫ್ರೈಟ್ ಚಾರ್ಜಸ್ ಎಲ್ಲದನ್ನು ನೀವು ಕಾರ್ಟೇಜ್ ಅಂಡರಲ್ಲಿ ಬರೀಬೇಕು. ನೆಕ್ಸ್ಟ್ ಕೊಟ್ಟಿರುವಂಥದ್ದು Jan 8ಗೆ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ? ಪೋಸ್ಟೇಜ್ ಅಂತ ಕೊಟ್ಟಿದ್ದಾರೆ. ನೀವು ಬೈ ಪೋಸ್ಟೇಜ್ ಅಂತ ಬರೆದ್ರೆ ಆಯ್ತು. ಎಲ್ಲದೂ ಕೂಡ ಬೈ ಅಂತಲೇ ಬರುತ್ತೆ. ಎಕ್ಸ್ಪೆನ್ಸಸ್ ಎಲ್ಲದನ್ನು ಬೈ ಅಂತ ಬರೀಬೇಕು. ಬೈ ಪೋಸ್ಟೇಜ್ ಅಕೌಂಟ್ ₹50 ಪೋಸ್ಟೇಜ್ ಪೇಮೆಂಟ್ ಮಾಡ್ತಾ ಇದ್ದಾರೆ. ಪೋಸ್ಟೇಜ್ ಎಲ್ಲಿಗೆ ಬರುತ್ತೆ? ಪೋಸ್ಟೇಜ್ ಆ್ಯಂಡ್ ಟೆಲಿಗ್ರಾಮ್. ಪೋಸ್ಟೇಜ್ ಅಂತ ಕೊಟ್ಟರು ಇಲ್ಲಿಗೆ ಬರೀಬೇಕು, ಟೆಲಿಗ್ರಾಮ್ ಅಂತ ಕೊಟ್ಟರು ಇಲ್ಲಿಗೆ ಬರೀಬೇಕು. ಕೊರಿಯರ್, ಸ್ಪೀಡ್ ಪೋಸ್ಟ್ ಚಾರ್ಜಸ್, ಫ್ಯಾಕ್ಸ್ ಏನೇ ಕೊಟ್ಟರು ಇಲ್ಲಿ ಬರೀಬೇಕು. ಈಗ ಏನು ಕೊಟ್ಟಿದ್ದಾರೆ? ಪೋಸ್ಟೇಜ್ ಕೊಟ್ಟಿದ್ದಾರೆ. ಪೋಸ್ಟೇಜ್ ಆ್ಯಂಡ್ ಟೆಲಿಗ್ರಾಮ್ ಅಂಡರಲ್ಲಿ 50, ಟೋಟಲ್ ಪೇಮೆಂಟಲ್ಲೂ 50. ಉಳಿದಿರೋದಕ್ಕೆಲ್ಲ ನಿಲ್ ಬರೆದ್ರಾಯಿತು. ನೆಕ್ಸ್ಟ್ ಕೊಟ್ಟಿರೋದು ಯಾರು? ರಿಫ್ರೆಶ್ಮೆಂಟ್ ಟು ಕಸ್ಟಮರ್ಸ್. Jan 15ಗೆ
ಬೈ ರಿಫ್ರೆಶ್ಮೆಂಟ್ ಟು ಕಸ್ಟಮರ್ಸ್ ಅಂತ ಬರ್ಕೊಳ್ಳೋದು, ಬೈ ರಿಫ್ರೆಶ್ಮೆಂಟ್ ಟು ಕಸ್ಟಮರ್ಸ್. ಸೊ ಇಲ್ಲಿರುವಂಥ ಕಸ್ಟಮರ್ಸಿಗೆ ರಿಫ್ರೆಶ್ಮೆಂಟಿಗೆ ಅಮೌಂಟನ್ನು ಪೇ ಮಾಡ್ತಾ ಇದ್ದರೆ ಅದು ಕಾರ್ಟೇಜಿಗೆ, ಪೋಸ್ಟೇಜ್ ಆ್ಯಂಡ್ ಟೆಲಿಗ್ರಾಮಿಗೆ, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿಗೆ ಯಾವುದಕ್ಕೂ ಬರೋದಿಲ್ಲ. ಯಾವುದಕ್ಕೂ ಬರದೇ ಇರೋವಂಥ ಎಕ್ಸ್ಪೆನ್ಸಸ್ಸನ್ನು ನಾವು ಸನ್ಡ್ರಿ ಎಕ್ಸ್ಪೆನ್ಸಸ್ ಅಂಡರಲ್ಲಿ ಬರೀಬೇಕಾಗತ್ತೆ. ಎಲ್ಲ ಪ್ರಾಬ್ಲಮ್ನಲ್ಲೂ ಸನ್ಡ್ರಿ ಎಕ್ಸ್ಪೆನ್ಸಸ್ಸಿಗೆ ಬರುವಂಥ ಎಂಟ್ರಿಗಳನ್ನು ಕೊಟ್ಟಿರ್ತಾರೆ. ಯಾವುದಕ್ಕೂ ಬರದೇ ಇರೋವಂಥ ಎಂಟ್ರಿಯನ್ನು ನೀವು ಸನ್ಡ್ರಿ ಎಕ್ಸ್ಪೆನ್ಸಸ್ನಲ್ಲಿ ಬರೀಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ವೇಜಸ್ ಟು ಲೇಬರ್ ಎಲ್ಲಿಗೆ ಬರುತ್ತೆ? ಎಲ್ಲಿಗೂ ಬರೋದಿಲ್ಲ. ಇಲ್ಲಿ ಕಾರ್ಟೇಜು, ಪೋಸ್ಟೇಜ್ ಆ್ಯಂಡ್ ಟೆಲಿಗ್ರಾಮ್, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಎಲ್ಲಿಗೂ ಬರೋದಿಲ್ಲ. ಎಲ್ಲಿಗೂ ಬರದೇ ಇರೋವಂಥ ಎಕ್ಸ್ಪೆನ್ಸಸ್ಸನ್ನು ನೀವು ಸನ್ಡ್ರಿ ಎಕ್ಸ್ಪೆನ್ಸಸ್ನಲ್ಲಿ ಬರೆದ್ರೆ ಆಯಿತು. ಇಲ್ಲ ಅಂತಂದರೆ ನೀವು ಕಾರ್ಟೇಜ್ ಆ್ಯಂಡ್ ಕೂಲಿ ಅಂತ ಹಾಕಬೇಕಾದ್ರೂ ಕಂಬೈನ್ ಮಾಡಿ ಬೇಕಾದರೂ ಮಾಡ್ಬೋದು. ಟೋಟಲ್ ಆಗಿ ಸನ್ಡ್ರಿ ಎಕ್ಸ್ಪೆನ್ಸಸ್ ಎಲ್ಲ ಪ್ರಾಬ್ಲಮ್ನಲ್ಲಿ ಕೊಟ್ಟಿರ್ತಾರೆ. ಯಾವುದಕ್ಕೂ ಬರದೇ ಇರೋವಂಥ ಎಕ್ಸ್ಪೆನ್ಸಸ್ಸನ್ನು ಸನ್ಡ್ರಿ ಎಕ್ಸ್ಪೆನ್ಸಸ್ಸಲ್ಲಿ ಬರೆದ್ರೆ ಆಯಿತು. ನೆಕ್ಸ್ಟ್ ಕೊಟ್ಟಿರುವಂಥ ಎಂಟ್ರಿ ಕೊರಿಯರ್ ಚಾರ್ಜಸ್. ಜಾನ್ 20th ಕೊರಿಯರ್ ಚಾರ್ಜಸ್ ಅಂತ ಕೊಟ್ಟಿದ್ದಾರೆ. ಬೈ ಕೊರಿಯರ್ ಚಾರ್ಜಸ್. ₹80 ಪೇಮೆಂಟ್ ಮಾಡ್ತಾ ಇದ್ದಾರೆ. ಕೊರಿಯರ್ ಅನ್ನೋದು ಪೋಸ್ಟೇಜ್ ಆ್ಯಂಡ್ ಟೆಲಿಗ್ರಾಮ್ ಅಂಡರಲ್ಲಿ ಬರುತ್ತೆ. ಸೊ ಪೋಸ್ಟೇಜ್ ಆ್ಯಂಡ್ ಟೆಲಿಗ್ರಾಮ್ ಅಂಡರಲ್ಲಿ ₹80 ಅಂತ ಬರ್ಕೊಳ್ತಾ ಇದ್ದೀನಿ. ಉಳಿದಿರೋದೆಲ್ಲದಕ್ಕೆ ನೀವು ಲಾಸ್ಟ್ ಕೊಟ್ಟಿರೋದು ಪೆನ್, ಪೆನ್ಸಿಲ್, ರಬ್ಬರ್. ಜಾನ್ 25th ಬೈ ಪೆನ್, ಪೆನ್ಸಿಲ್, ರಬ್ಬರ್. ಎಷ್ಟು ರೂಪೀಸ್ ಕೊಟ್ಟಿದ್ದಾರೆ? ₹30 ಕೊಟ್ಟಿದ್ದಾರೆ. ಟೋಟಲ್ ಪೇಮೆಂಟಲ್ಲಿ 30. ದೆನ್ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಲ್ಲಿ 30. ನೋಡಿ, ಪೇಪರು, ಪೆನ್ನು, ಪೆನ್ಸಿಲು, ರಬ್ಬರು, ಸ್ಟೆಪ್ಲೇರು ಏನೇ ಇನ್ಫಾರ್ಮೇಷನ್ ಕೊಟ್ಟಿದ್ರು ನೀವು ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಅಂಡರಲ್ಲಿ ಬರೀಬೇಕು. ಫೈಲ್ಸ್, ಎನ್ವಲೆಪ್ಸ್ ಅವೆಲ್ಲದೂ ಕೂಡ ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಅಂಡರಲ್ಲಿ ಬರುತ್ತೆ. ಸೊ ಎಲ್ಲ ಎಕ್ಸ್ಪೆನ್ಸಸ್ಸನ್ನು ಬರ್ದಾಯಿತು ನಾವೀಗ. ಒಂದು ವೇಳೆ ಕ್ವಶನಲ್ಲಿ ಟೀ ಚಾರ್ಜಸ್, ಕಾಫಿ ಚಾರ್ಜಸ್ ಆ ಥರದ್ದು ಏನಾದರೂ ಇನ್ಫಾರ್ಮೇಷನ್ ಕೊಟ್ಟಿದ್ದರೆ ಅವಾಗ ನೀವು ಅದನ್ನು ಸನ್ಡ್ರಿ ಎಕ್ಸ್ಪೆನ್ಸಸ್ಸಲ್ಲಿ ಬರೀಬೇಕಿತ್ತು. ಆ ಥರದ್ದು ಯಾವುದೂ ಕೊಡಲಿಲ್ಲ. ಇನ್ಸ್ಟೆಡ್ ಆಫ್ ಡೆಟ್ ರಿಫ್ರೆಶ್ಮೆಂಟ್ ಟು ಕಸ್ಟಮರ್ಸ್ ಅಂತಲೇ ಕೊಟ್ಟಿದ್ದಾರೆ. ಯಾವುದಕ್ಕೂ ಬರೆದಿರೋಂಥ ಎಕ್ಸ್ಪೆನ್ಸಸ್ಸನ್ನು ಸನ್ಡ್ರಿ ಎಕ್ಸ್ಪೆನ್ಸಸ್ಸಿಗೆ ಬರೀಬೇಕು. ಇಂಡಿವಿಜುವಲಿಗೆ ಪೇಮೆಂಟ್ ಮಾಡ್ತಾ ಇದ್ದರೆ ಲೆಡ್ಜರ್ ಅಕೌಂಟಲ್ಲಿ ಬರೀಬೇಕು. ಈಗ ಎಲ್ಲ ಎಕ್ಸ್ಪೆನ್ಸಸ್ಸನ್ನು ಬರ್ಕೊಂಡಾಯಿತು. ನೆಕ್ಸ್ಟ್ ನಾವೀಗ ಟೋಟಲ್ ಮಾಡ್ಕೊಳ್ಬೇಕು. ಎಲ್ಲ ಎಕ್ಸ್ಪೆನ್ಸಸ್ಸನ್ನು ಟೋಟಲ್ ಮಾಡಬೇಕು. ಫಸ್ಟು ಟೋಟಲ್ ಪೇಮೆಂಟ್ ಕಾಲಮನ್ನು ಟೋಟಲ್ ಮಾಡೋಣ. 60 + 50 + 110 + 80 + 30. ಟೋಟಲ್ ಪೇಮೆಂಟ್ 330. ದೆನ್ ಈಚ್ ಕಾಲಮನ್ನು ಟೋಟಲ್ ಮಾಡ್ಕೊಳ್ಳೋಣ. ಫಸ್ಟ್ ಕಾಲಮ್ ಟೋಟಲ್ 60, ನೆಕ್ಸ್ಟ್ 8 5 13 130, ನೆಕ್ಸ್ಟ್ 30, ನೆಕ್ಸ್ಟ್ 110. ನೋಡಿ, ಕ್ರಾಸ್ ಚೆಕ್ ಮಾಡ್ಬೋದು. ಇವು ಎಲ್ಲ ಎಕ್ಸ್ಪೆನ್ಸಸ್ಸನ್ನು ಟೋಟಲ್ ಮಾಡಿದ್ರೆ 330 ಬರಬೇಕು. 60 + 130 + 30 + 110 330 ಬರುತ್ತೆ. ನೆಕ್ಸ್ಟ್ ಈಗ ಪ್ರಾಬ್ಲಮನ್ನು ಕ್ಲೋಸ್ ಮಾಡೋದು ಹೇಗೆ ಅಂತಂದರೆ, ಟೋಟಲ್ ಪೇಮೆಂಟ್ 300 ಇದೆ. ನಾವು ರಿಸೀವ್ ಮಾಡಿರುವಂಥ ಅಮೌಂಟ್ 500 ಇದೆ. ಸೊ ಯಾವ ಅಮೌಂಟ್ ಜಾಸ್ತಿ ಇದೆಯೋ ಅದನ್ನು ಎರಡು ಕಡೆ ಬರ್ಕೊಳ್ಬೇಕು. 500 ಅಂತ ಬರ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಬ್ಯಾಲೆನ್ಸ್ ಬರೆಯೋದು ಹೇಗೆ ಅಂತಂದರೆ, ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಬ್ಯಾಲೆನ್ಸ್ ಬರೆಯೋದು ಹೇಗೆ ಅಂತಂದರೆ, ರಿಸೀವ್ ಮಾಡಿರೋ ಅಮೌಂಟ್ 500 ಇತ್ತು. ಆ 500ಇಂದ ನಾವು ಖರ್ಚು ಮಾಡಿರೋದು 330. 500ಇಂದ 330 ಲೆಸ್ ಮಾಡಿ ನಾವು ಬ್ಯಾಲೆನ್ಸ್ ಬರೀಬೇಕಾಗತ್ತೆ. ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ 170. ಇದಕ್ಕೆ ಯಾವ ಡೇಟ್ ಹಾಕಬೇಕು ಅಂತಂದರೆ, ನಾವಿಲ್ಲಿ ಯಾವ ಮಂತ್ ಬರ್ಕೊಂಡಿದ್ದೀವೋ ಆ ತಿಂಗಳು ಕೊನೆಯ ದಿನ. ಜನವರಿ ಬರ್ಕೊಂಡಿದ್ದೀವಿ. ಜನವರಿಯ ಕೊನೆಯ ದಿನ ಅಂತಂದರೆ ಜನವರಿ 31 ಅಂತ ಬರ್ಕೊಂಡ್ರೆ ಆಯಿತು. ನೆಕ್ಸ್ಟ್ ಟೋಟಲಿನ ನೆಕ್ಸ್ಟ್ ಲೈನಲ್ಲಿ ನೆಕ್ಸ್ಟ್ ಮಂತ್ ಫಸ್ಟ್ ಡೇಟ್ ಬರೀಬೇಕು. ಅಂದರೆ ಫೆಬ್ರವರಿ 1 ಅಂತ ಬರ್ಕೊಂಡು ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಬರ್ಕೊಳ್ಬೇಕು. ಅಗೈನ್ ಫೆಬ್ರವರಿ 1 ಅಂತ ಬರ್ಕೊಂಡು ಟು ಕ್ಯಾಶ್ ಅಕೌಂಟ್ ಅಂತ ಬರ್ಕೊಳ್ಬೇಕು. ಟು ಬ್ಯಾಲೆನ್ಸ್ ಬ್ರಾಡ್ ಡೌನಿಗೆ ಇದೇ ಅಮೌಂಟ್ ಬರೆಯೋದು 170. ಟು ಕ್ಯಾಶ್ ಅಕೌಂಟಿಗೆ ಬ್ಯಾಲೆನ್ಸ್ ಬರೀಬೇಕು. ಬ್ಯಾಲೆನ್ಸ್ ಹೇಗೆ ಅಂತಂದರೆ, 500ಇಂದ 170 ಲೆಸ್ ಮಾಡಿದ್ರೆ ಟು ಕ್ಯಾಶ್ ಬರುತ್ತೆ. 500ಇಂದ 170 ಲೆಸ್ ಮಾಡಿದ್ರೆ 330. 330ಗೆ ಟು ಕ್ಯಾಶ್ ಅಂತ ಬರೆದ್ರಾಯಿತು. ಸೊ ಸಿಂಪಲ್ ಪ್ರಾಬ್ಲಮ್. ನೀವು ಮೇಯ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದರೆ, ಯಾವ್ಯಾವ ಎಕ್ಸ್ಪೆನ್ಸಸ್ ಯಾವ್ಯಾವ ಕ್ಯಾಟಗರಿ ಅಂಡರಲ್ಲಿ ಬರುತ್ತೆ ಅನ್ನೋದನ್ನು ನೀವು ಕಲ್ತ್ಕೊಳ್ಬೇಕು. ಅದಕ್ಕೆ ಇವಿಷ್ಟನ್ನು ಕಲ್ತ್ಕೊಂಡ್ರೆ ಈಸಿಯಾಗಿ ನೀವು ಯಾವ್ಯಾವ ಎಕ್ಸ್ಪೆನ್ಸಸ್ ಯಾವ್ಯಾವ ಕ್ಯಾಟಗರಿ ಅನ್ನೋದು ಗೊತ್ತಾಗುತ್ತೆ. ಇಷ್ಟನ್ನು ಕಲ್ತ್ಕೊಂಡ್ರೆ ಅದು ಎಷ್ಟೇ ಕಷ್ಟ ಕೊಟ್ಟಿದ್ರು ಕೂಡ ಪ್ರಾಬ್ಲಮನ್ನು ಮಾಡ್ಬೋದು. ಬಟ್ ಇದನ್ನು ಕೇಳೋದು 6 ಮಾರ್ಕ್ಸಿಗೆ ಮಾತ್ರ. ಹಾಗಾಗಿ ಜಾಸ್ತಿ ಎಂಟ್ರೀಸ್ ಕೊಡೋದಿಲ್ಲ. ನಂಬರ್ ಆಫ್ ಎಂಟ್ರೀಸ್ ಲೆಸ್ ದ್ಯಾನ್ 8 ಕೊಟ್ಟಿರ್ತಾರೆ. ಏನಕ್ಕೆ ಅಂತಂದರೆ 6 ಮಾರ್ಕ್ಸ್ ಮಾತ್ರ ಇದಕ್ಕೆ ಅಲಾಟ್ಮೆಂಟ್ ಇರೋದ್ರಿಂದ. ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ನೀವು ಯಾವ್ದು ಬರುತ್ತೆ ಅಂತ ಓದ್ಕೊಳ್ಳೋದು ಬೇಡ. ಜಸ್ಟ್ ಟ್ರಾವೆಲಿಂಗ್, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ, ಪೋಸ್ಟೇಜ್, ಕ್ಯಾರೇಜ್ ಇವಿಷ್ಟನ್ನು ಓದ್ಕೊಂಡ್ರೆ ಇನ್ನು ಯಾವ್ದು ಉಳಿಯುತ್ತೋ ಅದೆಲ್ಲದನ್ನು ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಅಥವಾ ಸನ್ಡ್ರಿ ಎಕ್ಸ್ಪೆನ್ಸಸ್ಸಿಗೆ ಬರೆದ್ರಾಯಿತು. ನೀವು ಸನ್ಡ್ರಿ ಎಕ್ಸ್ಪೆನ್ಸಸ್ಸೇ ಓದ್ತೀರಾ ಅಂದರೆ ಸನ್ಡ್ರಿ ಎಕ್ಸ್ಪೆನ್ಸಸ್ಸಿಗೆ ಬರುವಂಥ ಎಂಟ್ರೀಸ್ ತುಂಬ ಇರುತ್ತೆ. ನಿಮಗೆ ಕನ್ಫ್ಯೂಷನ್ ಆಗುತ್ತೆ.
ಸೊ ಹಾಗಾಗಿ ಸನ್ರಿ ಎಕ್ಸ್ಪೆನ್ಸಸ್ ಯಾವುದಾದ್ರು ಅಂತ ಓದ್ಕೊಳ್ಬೇಡಿ, ಉಳಿದಿರೋದೆಲ್ಲದನ್ನು ಕಲ್ತ್ಕೊಳ್ಳಿ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.